ಚಿಕ್ಕ ಮಕ್ಕಳಿರ್ಬೋದು ಅಥವಾ ದೊಡ್ಡವರು ಇರ್ಬೋದು, ಬೆಳಿಗ್ಗೆನೆ ಈ ಕೆಮಿಕಲ್ ಯುಕ್ತ ಟೂತ್ ಪೇಸ್ಟ್ ಅನ್ನ ಬಳಸೋದ್ರಿಂದ ಒಂದಷ್ಟು ಅನ್ವಾಂಟೆಡ್ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ಸೇರುತ್ತೆ. ಪೇಸ್ಟ್ ರುಚಿ ಇರಬೇಕು, ಆ ರುಚಿಗೋಸ್ಕರ ಸ್ಯಾಕ್ರಿನ್ ಹಾಕ್ತಾರೆ, ಶುಗರ್ ಹಾಕ್ತಾರೆ, ಇವೆಲ್ಲ ಹಾಕ್ತಾರೆ. ಸೊ ಇವೆಲ್ಲವೂ ಕೂಡ ದಿನಾ ನಾವು ಬಳಸ್ತಾನೆ ಹೋದರೆ ಮುಂದೊಂದು ದಿನ ಖಂಡಿತವಾಗಿಯೂ ನಮ್ಮ ಒಸಡಿನ ತೊಂದರೆ ಬರ್ಬೋದು, ಹಲ್ಲಿನ ತೊಂದರೆ ಬರ್ಬೋದು, ಅಥವಾ ಓರಲ್ ಕ್ಯಾವಿಟಿ ಒಳಗಡೆ ಏನಾದ್ರು ಸಮಸ್ಯೆಗಳು ಶುರು ಆಗಬಹುದು. ಸಣ್ಣದು ಒಂದು ಕ್ಯಾವಿಟಿ ಆಯಿತು ಅಂದಾಗಲೇ ನೀವು ಹಲ್ಲಿನ ಬಗ್ಗೆ ಗಮನ ತಗೊಳ್ಳಿ ಅಥವಾ ಫಿಲ್ಲಿಂಗ್ ಮಾಡಿಸಿ. ಹಲ್ಲು ಎಷ್ಟು ಮುಖ್ಯನೋ ಒಸಡು ಅಷ್ಟೇ ಮುಖ್ಯ. ಒಸಡು ಸ್ಟ್ರಾಂಗ್ ಇದ್ರೆ ಮಾತ್ರ ಹಲ್ಲು ಗಟ್ಟಿಯಾಗಿ ನಿಲ್ಲುತ್ತೆ. ಈ ಸೋಡಿಯಂ ಲಾರೆಲ್ ಸಲ್ಫೇಟ್ ಇರೋ ಪೇಸ್ಟ್ಗಳನ್ನ ಬಳಸಿ ಹಲ್ಲು ಉಜ್ಜೋದ್ರಿಂದ ಬಾಯಿ ಡ್ರೈನೆಸ್ ಆಗುತ್ತೆ, ಆಮೇಲೆ ಬಾಯಿ ಹುಣ್ಣಾಗುತ್ತೆ, ಆಮೇಲೆ ಓರಲ್ ಕ್ಯಾವಿಟಿ ಅನ್ನೋದು ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ. ಅವೆಲ್ಲ ತುಂಬ ಸೆನ್ಸಿಟಿವ್ ಪಾರ್ಟ್ಸ್ಗಳು. ಇದನ್ನೆಲ್ಲ ನಾವು ಡ್ಯಾಮೇಜ್ ಮಾಡ್ಕೊಳ್ತೀವಿ. ನೋಡಿ, ನಾವು ಬೇಕು ಅಂದ್ರೂ ನೆಲ್ಲಿಕಾಯಿ ತಿನ್ನಲ್ಲ, ಅಳ್ಳೆಕಾಯಿ ತಿನ್ನಲ್ಲ, ತಾರೆಕಾಯಿ ತಿನ್ನಲ್ಲ, ಅಥವಾ ತುಳಸಿ ನಮ್ಮ ಹೊಟ್ಟೆಗೆ ಹೋಗಲ್ಲ. ಆ ಹರ್ಬ್ಸ್ಗಳು ಏನು ಮಾಡ್ತವೆ ಅಂದರೆ ನಮ್ಮ ದೇಹದ ಒಳಗಡೆ ಹೋದಾಗ ನಮ್ಗೆ ಏನು ತೊಂದರೆ ಇದೆಯೋ ಅದ್ರ ಮೇಲೆ ಹೋಗಿ ಕೆಲಸ ಮಾಡುತ್ತೆ. ನಮ್ಮ ಟೂತ್ ಪೌಡರ್ ಬಕ್ಕುಳ, ಬೊಬ್ಬುಲ, ಬೇವು, ಆಮೇಲೆ ತುಳಸಿ, ತ್ರಿಫಲ, ದಾಲ್ಚಿನ್ನಿ, ಲವಂಗ, ಸೈಂಧವ ಲವಣ, ಇವೆಲ್ಲ ಔಷಧಿಗಳು ಕೂಡ ನಮ್ಮ ದೇಹದ ಒಳಗಡೆ ಹೋದರೆ ಒಸಡು ಮತ್ತು ಹಲ್ಲಿನ ಆರೋಗ್ಯದ ಜೊತೆಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ 100ಕ್ಕೆ 100 ಹೆಚ್ಚುತ್ತೆ. ಪಚ್ಚಕರ್ಪೂರ ಇದೆ, ಸ್ಫಟಿಕ ಕೂಡ ಇದೆ. ಸ್ಫಟಿಕ ಆಕ್ಚುಲಿ ಹಲ್ಲಿನ ಶುಚಿಗೊಳಿಸುತ್ತೆ. ಸೊ ನ್ಯಾಚುರಲ್ ವೈಟ್ ತರ ಕಾಣುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಹಲ್ಲಿನ ಪೌಡರ್ ಬಗ್ಗೆ, ಅದರಲ್ಲೂ ಆಯುರ್ವೇದಿಕ್ ಹಲ್ಲಿನ ಪೌಡರ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಕಳೆದ 1.5 ವರ್ಷದ ಹಿಂದೆ ಡಾಕ್ಟರ್ ಮುರಳೀಧರ್ ಅವರ ಹತ್ರ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೋಡಿ ಅನೇಕ ಜನ ಇದೇ ಹಲ್ಲಿನ ಪೌಡ್ರನ್ನು ಯೂಸ್ ಮಾಡಿದ್ದಾರೆ. ಆದರೆ ಇವತ್ತು ಮತ್ತೊಮ್ಮೆ ಡಾಕ್ಟರ್ನ ಭೇಟಿಯಾದಾಗ, ಸರ್ ಹಲ್ಲಿನ ಬಗ್ಗೆ ನಾವೊಂದಿಷ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಹಲ್ಲು ಅನ್ನೋದು ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರ. ಇದು ಹಲ್ಲು ಒಳ್ಳೆಯ ಹಲ್ಲನ್ನು ನಾವೇನಾದರೂ ಕಳ್ಕೊಂಡ್ರೆ ಇದೆಯಲ್ಲ, ಮತ್ತೆ ನಾವು ಎಂಥ ಹಲ್ಲುಗಳನ್ನು ಪ್ಲಾಸ್ಟಿಕ್ಕು ಅಥವಾ ಕೆಲವರು ಹೇಳ್ತಾರೆ ಗೋಲ್ಡ್ ಹಲ್ಲುಗಳನ್ನು ಹಾಕ್ತೀವಿ, ಸಿಲ್ವರ್ ಹಲ್ಲುಗಳನ್ನು ಹಾಕ್ತೀವಿ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನು ಹಾಕಿದ್ರೂ ಕೂಡ ಒರಿಜಿನಾಲಿಟಿ ಇರೋದಿಲ್ಲ, ಅಥವಾ ಒರಿಜಿನಲ್ ಹಲ್ಲು ಮಾಡುವಂಥ ಕೆಲಸವನ್ನು ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರುವ ಹಲ್ಲುಗಳನ್ನೇ ನಾವು ಚೆನ್ನಾಗಿ ಬಳಸ್ಕೊಳ್ಳೋಣ. ಮತ್ತು ಕೆಲವೊಬ್ಬರಿಗೆ ಬಾಯಿಯ ದುರ್ಗಂಧ ಬರೋದಿರ್ಬೋದು, ಅಥವಾ ಒಸಡುಗಳಲ್ಲಿ ರಕ್ತ ಸೋರೋದಿರ್ಬೋದು, ಕೆಲವೊಂದು ಗಮ್ ವಿಚಾರಕ್ಕೂ ಕೂಡ ತುಂಬ ಜನ ಆನ್ಲೈನಲ್ಲಿ ಏನು ಸಿಗುತ್ತೆ ಅಂತ ಸರ್ಚ್ ಮಾಡೋರು ಕೂಡ ಇದ್ದಾರೆ. ಹಾಗಾಗಿ ಅಂಥವರಿಗೆ ಒಂದು ಯೂಸ್ಫುಲ್ ಆಗಲಿ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಲ್ಲಿನ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ಮುತುವರ್ಜಿ ನಿಮಗಿದ್ರೆ, ಅಥವಾ ನಾನು ಇಂಥದ್ದೆಲ್ಲ ಕಾಲ್ಗೇಟು ಅಥವಾ ಪೇಸ್ಟು ಅಥವಾ ಅನೇಕ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ಬಳಕೆ ಮಾಡ್ತಾ ಇದ್ದೀನಿ, ನಾನೇನಾದರೂ ಹೊಸತನ್ನು ಟ್ರೈ ಮಾಡಬೇಕು ಅಂತ ಯೋಚಿಸುವವರು, ಶುದ್ಧವಾಗಿ ಆಯುರ್ವೇದಿಕ್ ಗಿಡಮೂಲಿಕೆ ಇರುವಂಥ ಪೌಡ್ರ್ ಯಾವುದಾದ್ರೂ ಇದೆಯಾ ಅಂತ ಸರ್ಚ್ ಮಾಡೋರಿಗೆ ಈ ವಿಡಿಯೋನ ಅರ್ಪಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಡಾಕ್ಟರ್ ಮುರಳಿ ಅವರಿದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಸುಮಾರು ಟೈಮ್ ಆಯ್ತು ನಿಮ್ಮನ್ನ ಭೇಟಿಯಾಗದೆ. ಇವತ್ತು ಮತ್ತೊಮ್ಮೆ ನಿಮ್ಮ ಒಂದು ಕ್ಲಿನಿಕ್ಗೆ ಬಂದೆ, ನಿಮ್ಮ ಫ್ಯಾಕ್ಟ್ರಿ ಒಳಗಡೆನೆ ಇವತ್ತು ಇದ್ದೀನಿ ನಾನು. ಇಲ್ಲಿ ನೂರಾರು ಪ್ರಾಡಕ್ಟ್ಗಳಿದೆ, ಎಲ್ಲವೂ ಕೂಡ ಆಯುರ್ವೇದ. ನಾನು ಹೇಳಿದೆ, ಇಲ್ಲಿ ಒಳಗಡೆ ಬಂದ ತಕ್ಷಣ ಆ ಗಮ್ ಅನ್ನುವ ಪರಿಮಳ ಇದೆಯಲ್ಲ, ಅದೇ ನಮಗೊಂಥರ ಖುಷಿ ಆಗುತ್ತೆ. ಅಬ್ಬಾ, ಎಷ್ಟು ಗಿಡಮೂಲಿಕೆಗಳಿದೆ ಇಲ್ಲಿ ಅಂತ. ನಿಮ್ಮ ಒಂದು ಕಾಡಲ್ಲಿ, ನಿಮ್ಮ ಒಂದು ಜಾಗದಲ್ಲೇ ಬೆಳೆದಿರುವಂಥ ಕೆಲವೊಂದು ಆಯ್ದ ಹರ್ಬ್ಸ್ಗಳನ್ನು ತಂದು ಹಲ್ಲಿನ ಪುಡಿ ಮಾಡಿದ್ದೀರಾ. ಕಳೆದ ಬಾರಿ ನಾವು ಇದರಲ್ಲಿ 15 ಹರ್ಬ್ಸ್ಗಳಿದೆ, ಹಲ್ಲಿನ ಸತ್ವಕ್ಕೆ ಅಥವಾ ಹಲ್ಲಿನ ಆರೋಗ್ಯಕ್ಕೆ ಈ ಪುಡಿ ದಿ ಬೆಸ್ಟ್ ಆಗಿರುತ್ತೆ ಅನ್ನೋದನ್ನು ತೋರಿಸಿದ್ದೀವಿ. ಇಷ್ಟಾಗಿಯೂ ಕೆಲವೊಬ್ಬರು ಇನ್ನೂ ಕೂಡ ಮಾರ್ಕೆಟಲ್ಲಿ ಸಿಗುವಂಥ ವೆರೈಟಿ ಉಪ್ಪಿದೆ, ಖಾರ ಇದೆ, ಹುಳಿ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ನಾನು ಹೇಳೋದು, ಇದನ್ನೆಲ್ಲ ಬಿಟ್ಟು ಒಂದಿಷ್ಟು ಜನ ನಮ್ಮ ಆಯುರ್ವೇದದಲ್ಲಿರುವಂಥ ಹಲ್ಲಿನ ಪುಡಿಯನ್ನು ಬಳಸಲಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ. ಹಲ್ಲಿನ ಒಸಡಿನ ಸಮಸ್ಯೆ ಇರ್ಬೋದು, ಅಥವಾ ದುರ್ಗಂಧ ಬರುವಂಥದ್ದು ಇರ್ಬೋದು ಬಾಯಿಯಲ್ಲಿ, ಅಥವಾ ಹಲ್ಲನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಮಕ್ಕಳಾಗಿದ್ದಾಗಿಂದಾನೇ ನಾವು ಅವ್ರಿಗೆ ಅದನ್ನು ಕಲಿಸ್ಬೇಕು. ದೊಡ್ಡವರಾದ್ಮೇಲೆ ಏನು ಮಾಡೋದಕ್ಕಾಗಲ್ಲ. ಸೊ ನಮ್ಮ ಮಗು ಏನೋ ಪೇಸ್ಟ್ ತಿಂತಾ ಇದೆ ಅಂತ ಹೇಳಿದ್ರೆ ಅದು ವಿಷ ತಿಂತಾ ಇದೆ ಅಂತ ಅರ್ಥ. ಆ ವಿಷವನ್ನ ಬಿಟ್ಟು ಮಗು ಇದನ್ನ ತಿಂದ್ರೂ ಏನಾಗೋದಿಲ್ಲ, ಹೆಲ್ದಿಗೆ ಒಳ್ಳೇದಾಗಿರುತ್ತೆ. ಈ 15 ಹರ್ಬ್ಸ್ ಇರುವಂತ ಹಲ್ಲಿನ ಪೌಡರ್ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಸರ್ ನೀವು? ಸಂದೀಪ್, ಏನಂತಂದ್ರೆ ನಾವು ಮೊದಲೇದಾಗಿ ಬೆಳಿಗ್ಗೆ ನಾವು ಏನು ತಕ್ಷಣ ನೀರು ಕುಡಿಬೇಕು. ಹೌದು, ನೀರು ಕುಡಿದ್ಮೇಲೆ ಆಮೇಲೆ ಏನ್ ಮಾಡ್ಬೇಕು? ಹಲ್ಲು ಉಜ್ಬೇಕು. ಎಲ್ಲ ಮಾಡೋದು ಅದೇ. ಆದ್ರೆ ಅಲ್ಲಿಂದನೇ ನಮ್ಮ ದೇಹಕ್ಕೆ ವಿಷ ಸೇರುತ್ತೆ, ಅಥವಾ ಅಲ್ಲಿಂದನೇ ನಮಗೆ ಕೆಮಿಕಲ್ಸ್ಗಳು, ಅನ್ವಾಂಟೆಡ್ ಕೆಮಿಕಲ್ಸ್ಗಳು
ನಮ್ಮ ದೇಹಕ್ಕೆ ಸೇರುತ್ತೆ. ಸೊ ಬೆಳಿಗ್ಗೆ ಅಂದರೆ ಈಗಂತೂ ತುಂಬ ಜನಕ್ಕೆ ಈ ಫುಡ್ ಬಗ್ಗೆ, ಸೋಪ್ ಬಗ್ಗೆ ಅಥವಾ ಪೇಸ್ಟ್ ಬಗ್ಗೆ ತುಂಬ ಜನಕ್ಕೆ ಕಾನ್ಷಿಯಸ್ ಬರ್ತಾ ಇದೆ. ಯಾಕಂದ್ರೆ ನೋಡಿ, ಈಗ ಎಷ್ಟೋ ಜನ ಮಾತಾಡ್ದಿದ್ದವರೆಲ್ಲ ಫುಡ್ ಕಲರ್ ಬಗ್ಗೆ ಮಾತಾಡ್ತಾರೆ. ಹೊರಗಡೆ ಔಟ್ ಸೈಡ್ ಅಲ್ಲಿ ಯಾವ ಎಣ್ಣೆ ಬಳಸ್ತಾರೆ ಅಂತ ಮಾತಾಡ್ತಾರೆ. ಸೊ ಅದು ಎಲ್ಲಿಂದ ಬಂತು ಎಣ್ಣೆ ಅಂತ ಯೋಚನೆ ಮಾಡ್ತಾರೆ, ನೀರ್ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗೆ ನಾನು ಹೇಳೋದೇನು ಅಂದ್ರೆ, ಬೆಳಿಗ್ಗೆ ಮೊದಲನೇದಾಗಿ ಚಿಕ್ಕ ಮಕ್ಕಳಿರ್ಬೋದು ಅಥವಾ ದೊಡ್ಡವರು ಇರ್ಬೋದು, ಬೆಳಿಗ್ಗೆನೆ ಈ ಕೆಮಿಕಲ್ ಯುಕ್ತ ಟೂತ್ ಪೇಸ್ಟ್ ಅನ್ನ ಬಳಸೋದ್ರಿಂದ ಒಂದಷ್ಟು ಅನ್ವಾಂಟೆಡ್ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ಸೇರುತ್ತೆ. ವಿಶೇಷವಾಗಿ ಎಲ್ಲಾ ಟೂತ್ ಪೇಸ್ಟ್ ಅಲ್ಲೂ ಫ್ಲೇವರ್ ಕೊಟ್ಟಿರ್ತಾನೆ. ಯಾರು ನ್ಯಾಚುರಲ್ ಫ್ಲೇವರ್ ಕೊಡಲ್ಲ. ಆರ್ಟಿಫಿಷಿಯಲ್ ಫ್ಲೇವರ್ ಇರುತ್ತೆ, ಆರ್ಟಿಫಿಷಿಯಲ್ ಕಲರ್ ಇರುತ್ತೆ. ಆಮೇಲೆ ಫೋಮಿಂಗ್ ಏಜೆಂಟ್ ಅಂದರೆ ನೊರೆ ಬರೋದಕ್ಕೆ ಬಹಳಷ್ಟು ಪೇಸ್ಟ್ಗಳು ನೊರೆ ಬರೋದಕ್ಕೆ ಸೋಡಿಯಂ ಲಾರೆಲ್ ಸಲ್ಫೇಟ್ ಅಂತ ಒಂದು ಕೆಮಿಕಲ್ ಹಾಕ್ತಾರೆ. ಆಮೇಲೆ ಸಿಹಿ ಬೇಕು, ಪೇಸ್ಟ್ ರುಚಿ ಇರಬೇಕು. ಆ ರುಚಿಗೋಸ್ಕರ ಸ್ಯಾಕ್ರಿನ್ ಹಾಕ್ತಾರೆ, ಶುಗರ್ ಹಾಕ್ತಾರೆ, ಇವೆಲ್ಲ ಹಾಕ್ತಾರೆ. ಸೊ ಇವೆಲ್ಲವೂ ಕೂಡ ಇನ್ ಲಾಂಗ್ ರನ್ ಅಂದರೆ ದಿನಾ ನಾವು ಬಳಸ್ತಾನೆ ಹೋದರೆ ಮುಂದೊಂದು ದಿನ ಖಂಡಿತವಾಗಿಯೂ ನಮ್ಮ ಒಸಡಿನ ತೊಂದರೆ ಬರ್ಬೋದು, ಹಲ್ಲಿನ ತೊಂದರೆ ಬರ್ಬೋದು, ಅಥವಾ ಓರಲ್ ಕ್ಯಾವಿಟಿ ಒಳಗಡೆ ಏನಾದ್ರು ಸಮಸ್ಯೆಗಳು ಶುರುವಾಗಬಹುದು. ಆಮೇಲೆ ಬಹಳ ನೀವು ಅವಾಗ ಹೇಳಿದ್ರಿ ನೋಡಿ, ಹಲ್ಲು ಎಷ್ಟು ಮುಖ್ಯನೋ ಒಸಡು ಅಷ್ಟೇ ಮುಖ್ಯ. ಒಸಡು ಸ್ಟ್ರಾಂಗ್ ಇದ್ರೆ ಮಾತ್ರ ಹಲ್ಲು ಗಟ್ಟಿಯಾಗಿ ನಿಲ್ಲುತ್ತೆ. ಈ ನಾವು ಬೇಲಿ ಕಂಬ ನಿಲ್ಲಿಸ್ದಂಗೆ, ಬೇಲಿ ಕಂಬಗಳಿಗೆ ಬುಡದಲ್ಲಿ ಚೆನ್ನಾಗಿ ಮಣ್ಣಿದ್ದು ಸಪೋರ್ಟ್ ಇದ್ರೆ ಕಂಬ ಗಟ್ಟಿಯಾಗಿ ನಿಲ್ಲುತ್ತೆ. ಆಮೇಲೆ ನೀವು ಅವಾಗ ಒಂದು ಹೇಳ್ತೀರಿ ನೋಡಿ, ಹಲ್ಲನ್ನ ನಾನು ಬಹಳಷ್ಟು ಪೇಷಂಟ್ಸ್ಗೆ ಹೇಳ್ತೀನಿ, ಚೂರಿದ್ದಾಗಲೇ ಸಣ್ಣದೊಂದು ಕ್ಯಾವಿಟಿ ಆಯಿತು ಅಂದಾಗಲೇ ನೀವು ಹಲ್ಲಿನ ಬಗ್ಗೆ ಗಮನ ತಗೊಳ್ಳಿ ಅಥವಾ ಫಿಲ್ಲಿಂಗ್ ಮಾಡಿಸಿ. ಅದಕ್ಕೆ ಬಿಟ್ಟರೆ ನೆಕ್ಸ್ಟ್ ಏನಕ್ಕೆ ಹೋಗ್ತಾರೆ, ಫಿಲ್ಲಿಂಗ್ ಫೇಲ್ಯೂರ್ ಆಯಿತು ಅಂದ ತಕ್ಷಣ ರೂಟ್ ಕೆನಾಲ್ ಅಂತಾರೆ. ಆವಾಗ ನೀವು ಡಾಕ್ಟರ್ ಹತ್ರ 4-5 ಸತಿ ಹೋಗ್ಬೇಕಾಗತ್ತೆ. ಹಲ್ಲೇ ಉದುರೋಯ್ತು ಅಂದ್ರೆ ಬ್ರಿಡ್ಜ್ ಮಾಡ್ತಾರೆ. ಹೀಗೆ ಹಲ್ಲು ಈಗ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಕೊಂಡು ತುಂಬ ದುಡ್ಡು ಖರ್ಚು ಮಾಡಿ ಆರ್ಥಿಕವಾಗಿ ಹೊರೆ ಮಾಡ್ಕೊಂಡವರು, ಒರಿಜಿನಲ್ ಹಲ್ಲನ್ನು ಕಳ್ಕೊಂಡವರು. ಆ ಬ್ರಿಡ್ಜ್ ಮಾಡಿದ್ರು ಕೂಡ ಅದು ಕೆಲವು ವರ್ಷ ಮಾತ್ರ ಸರ್, ಲೈಫ್ ಟೈಮ್ ಅಂತೂ ಇರೋದಿಲ್ಲ. ಹೇಳುವಾಗ ಲೈಫ್ ಟೈಮ್ ಅಂತಾರೆ, 10 ವರ್ಷಕ್ಕೊಂದ್ಸಲ ರಿಪ್ಲೇಸ್ ಆಗೇ ಆಗುತ್ತೆ. ಮತ್ತೆ ಸೆಟ್, ಆರ್ಟಿಫಿಷಿಯಲ್ ಡೆಂಚರ್ ಸೆಟ್ ಆಗುತ್ತಲ್ಲ, ಅದಂತೂ ನಾನು ಬಹಳ ಜನ ಏಜ್ ಆದವರು ನೋಡ್ತೀವಿ, ಒಂದ್ ಸೆಟ್ನ 6 ತಿಂಗಳು ಬಳಸಲ್ಲ. ಅಥವಾ ಕೆಲವ್ರಿಗೆ ಸೆಟ್ ಆಗಲ್ಲ, ಇದು ಚುಚ್ಚುತ್ತೆ, ಇದು ಗಾಯ ಮಾಡುತ್ತೆ, ಈ ತರ ಹೇಳ್ತಾರೆ. ಆಮೇಲೆ ನಾನು ನಿಮ್ಗೊಂದು ಹೇಳ್ದಿಲ್ಲ, ಈ ನೊರೆ ಬರೋ ಏಜೆಂಟ್ ಅಂದ ಹಲ್ಲು ಉಜ್ಜೋದ್ರಿಂದ, ಈ ಸೋಡಿಯಂ ಲಾರೆಲ್ ಸಲ್ಫೇಟ್ ಇರೋ ಪೇಸ್ಟ್ಗಳನ್ನ ಬಳಸಿ ಹಲ್ಲು ಉಜ್ಜೋದ್ರಿಂದ ಬಾಯಿ ಡ್ರೈನೆಸ್ ಆಗುತ್ತೆ, ಎಷ್ಟೋ ಜನಕ್ಕೆ ಡ್ರೈ ಆಗುತ್ತೆ. ಆಮೇಲೆ ಬಾಯಿ ಹುಣ್ಣಾಗುತ್ತೆ, ಆಮೇಲೆ ಉರಿ ಬರುತ್ತೆ, ನಾಲ್ಗೆ ಒಳಗಡೆ ಎಲ್ಲ ಉರಿ ಬರುತ್ತೆ. ಇವೆಲ್ಲ ನಮ್ದು ತುಂಬ ಸೂಕ್ಷ್ಮ ಓರಲ್ ಕ್ಯಾವಿಟಿ ಅನ್ನೋದು, ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ, ಅವೆಲ್ಲ ತುಂಬ ಸೆನ್ಸಿಟಿವ್ ಪಾರ್ಟ್ಸ್ಗಳು. ಇದನ್ನೆಲ್ಲ ನಾವು ಡ್ಯಾಮೇಜ್ ಮಾಡ್ಕೊಳ್ತೀವಿ. ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ಅಟ್ಲೀಸ್ಟ್ ದಿನಕ್ಕೆ ಒಮ್ಮೆ ಆದರೂ ಆಯುರ್ವೇದ ಮೂಲಿಕೆಗಳಿರೋದನ್ನ ನಾವು ಹಲ್ಲುಜ್ಜಿದ್ರೆ ನೋಡಿ, ನಾವು ಬೇಕು ಅಂದ್ರೂ ನೆಲ್ಲಿಕಾಯಿ ತಿನ್ನಲ್ಲ, ಅಳ್ಳೆಕಾಯಿ ತಿನ್ನಲ್ಲ, ತಾರೆಕಾಯಿ ತಿನ್ನಲ್ಲ, ಅಥವಾ ತುಳಸಿ ನಮ್ಮ ಹೊಟ್ಟೆಗೆ ಹೋಗಲ್ಲ. ಬೇಕಂದ್ರೆ ಹೋಗುತ್ತಾ? ಇಲ್ಲ. ಸೊ ಯಾಕೆ ಹೋಗಬೇಕು ಅಂದರೆ, ಆ ಹರ್ಬ್ಸ್ಗಳು ಏನು ಮಾಡ್ತವೆ ಅಂದರೆ, ನಮ್ಮ ದೇಹದ ಒಳಗಡೆ ಹೋದಾಗ ಅದು ಎಲ್ಲಿ ಬೇಕೋ ಅಲ್ಲಿ ಕೆಲಸ ಮಾಡುತ್ತೆ. ಸೊ ನಮ್ಗೆ ಏನು ತೊಂದರೆ ಇದೆಯೋ ಅದ್ರ ಮೇಲೆ ಹೋಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ ಥರದ ಹರ್ಬ್ಸ್ಗಳು, ನಾನು ಏನು 15 ಹರ್ಬ್ಸ್ ಹೇಳಿದೆ, ಇವು ನಮ್ಮ ದೇಹದ ಒಳಗಡೆ ಹೋದರೆ ಒಸಡು ಮತ್ತು ಹಲ್ಲಿನ ಆರೋಗ್ಯದ ಜೊತೆಗೆ ಒಳಗಡೆ ಹೋದಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ 100ಕ್ಕೆ 100 ಹೆಚ್ಚುತ್ತೆ. ಯಾಕಂದರೆ ಅಕಸ್ಮಾತ್ ನೀವು ಹಲ್ಲುಜ್ಜಿದಾಗ ಒಂದಷ್ಟು ಪೇಸ್ಟ್ ನಮ್ಮ ದೇಹದೊಳಗೆ ಹೋಗೇ ಹೋಗುತ್ತೆ. ಯಾಕಂದರೆ ನಮ್ಮದು ಜೊಲ್ಲು ಲಾವ ಏನು ಸಲೈವ ಅಂತ, ಸಲೈವದ ಮೂಲಕ ನಮ್ಮ ದೇಹದ ಒಳಗಡೆ ಪ್ರವೇಶ ಮಾಡೇ ಮಾಡುತ್ತೆ. ಹಂಗೆ ಹೋಗೋದನ್ನೇ ಹರ್ಬ್ಸ್ಗಳೇ ಹೋದರೆ ನನಗನ್ಸೋದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಹೇಳಿದ್ನಲ್ಲ, ಹಲ್ಲು ಶುದ್ಧವಾಗುತ್ತೆ, ಬಾಯಲ್ಲಿ ಕೆಟ್ಟ ವಾಸನೆ ಬರ್ತಿದ್ರೆ ಅದು ಕಡಿಮೆ ಆಗುತ್ತೆ, ಒಸಡುಗಳು ಗಟ್ಟಿ ಆಗುತ್ತೆ. ಆಮೇಲೆ ಏನು ಹುಳ ತಿನ್ನೋ ಚಾನ್ಸಸ್ ಕಡಿಮೆ ಆಗುತ್ತೆ. ಯಾಕಂದರೆ ಆ ಪೇಸ್ಟ್ಗಳಲ್ಲೆಲ್ಲ ಸ್ವೀಟ್ ಇರುತ್ತೆ. ಸ್ವೀಟ್ ಎಷ್ಟು ಒಳಗಡೆ ಹೋಗುತ್ತೋ ಅಷ್ಟು ಕೇರಿಸ್ ಜಾಸ್ತಿ ಆಗುತ್ತೆ. ಇದು ನೀವು ಹಲ್ಲು ಹುಳ ಅಂತಲ್ಲ, ಹುಳ ತಿನ್ನೋದು ಜಾಸ್ತಿ ಆಗುತ್ತೆ. ಸೊ ಅದು ಅವಾಯ್ಡ್ ಆಗುತ್ತೆ. ಮತ್ತು ನಮ್ಮ ಟೂತ್ ಪೌಡ್ರಲ್ಲಿ ನೀವು ಹೇಳಿದ್ಲ ಬಕ್ಕುಳ, ಬೊಬ್ಬುಲ, ಬೇವು, ಆಮೇಲೆ ತುಳಸಿ, ತ್ರಿಫಲ, ದಾಲ್ಚಿನ್ನಿ, ಲವಂಗ, ಸೈಂಧವ ಲವಣ, ಇವೆಲ್ಲ ಔಷಧಿಗಳು ಕೂಡ ನಮ್ಮ ದೇಹದ ಒಳಗಡೆ ಹೋದರೆ ಸೊ ಎಲ್ಲ ಸಿಸ್ಟಮ್ಗಳಿಗೂ ಅದು ಸಪೋರ್ಟ್ ಮಾಡುತ್ತೆ, ಬಿಟ್ಟರೆ ಯಾವುದೇ ಅಡ್ಡ ಪರಿಣಾಮ ಮಾಡೋದಿಲ್ಲ. ಹಾಗೆ ಮಕ್ಕಳಿಗಂತೂ, ಚಿಕ್ಕ ಮಕ್ಕಳಿಗಂತೂ ಪೇಸ್ಟ್ ಬಳಸೋದು ನಿಜವಾಗ್ಲೂ ಒಳ್ಳೇದಲ್ಲ. ಸೊ ಅವ್ರಿಗೆ ಹಲ್ಲು ಪುಡಿ ತುಂಬಾನೇ ಒಳ್ಳೇದು, ಯಾಕಂದ್ರೆ ಅವ್ರು ನುಂಗ್ತಾರೆ, ತಿಂತಾರೆ, ಏನಾರು ಮಾಡ್ತಾರೆ. ಸೊ ವಯಸ್ಸಾದವರು 2 ಹೊತ್ತು ಬಳಸಿದ್ರೆ ಒಳ್ಳೇದು. ಅದಿಲ್ಲ ಅಂದ್ರೆ 1 ಟೈಮ್ ಆದ್ರೂ ಹಲ್ಲು ಪುಡಿ ಬಳಸೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಬಹಳ ಒಳ್ಳೇದು. ಖಂಡಿತವಾಗಿ. 15 ಹರ್ಬ್ಸ್ ಗಳಿದೆಯಲ್ಲ ಇದರಲ್ಲಿ, 15 ಹರ್ಬ್ಸ್ ಇದೆ. 15 ಹರ್ಬ್ಸ್ ನಾವು ಮತ್ತೆ ಎಲ್ಲಾ ಹರ್ಬ್ಸ್ ಶುಚಿ ಮಾಡಿ, ಅಂದ್ರೆ ಅದ್ರಲ್ಲಿ ಕಸ ಕಡ್ಡಿ ತೆಗೆದು ತೊಳೆದು ಬಿಟ್ಟು, ಯಾಕಂದ್ರೆ ಟೂತ್ ಪೌಡರ್ ಅಂದ್ರೆ ಹೊಟ್ಟೆ ಒಳಗಡೆ ಹೋಗ್ಬೋದು ಅಂತ ಹೇಳಿ ನಾವು ತೊಳೆದೇ ಯಾವ ಹರ್ಬ್ಸ್ ಮಷೀನಿಗೆ ಹಾಕಲ್ಲ. ಇದನ್ನ ಯಾವ್ದೋ 1 ದಿನದಲ್ಲಿ ಆಗೋದಲ್ಲ, ಇದಕ್ಕೆ ತುಂಬಾ ದೊಡ್ಡ ಪ್ರೋಸೆಸ್ಸೇ ಇದೆ. ಕಾಡಲ್ಲಿ ಇವರದ್ದೇ ಸ್ವಂತ ಜಮೀನಲ್ಲಿ
ಕೆಲವೊಂದು ಹರ್ಬ್ಸ್ಗಳನ್ನು ಬೆಳೆದಿದ್ದಾರೆ. ನಾನು ಆ ಕಾಡಿಗೆಲ್ಲ ವಿಸಿಟ್ ಮಾಡಿದ್ದೀನಿ. ನಾವು ತುಂಬ ಗಿಡಗಳ ಬಗ್ಗೆ ಅಲ್ಲೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ ತಂದು ಅಲ್ಲಿಂದ ಇಲ್ಲಿ ಫ್ಯಾಕ್ಟ್ರಿಲಿ ಅದನ್ನು ಒಣಗಿಸೋದಿರ್ಬೋದು, ಅಥವಾ ಅದರಲ್ಲಿರೋ ಕಸಗಳನ್ನು ತೆಗೆಯೋದಿರ್ಬೋದು, ತೊಳೆಯೋದಿರ್ಬೋದು, ಪ್ರತಿ ಒಂದು ಪ್ರೋಸೆಸ್ಗಳು ಇಲ್ಲಾಗುತ್ತೆ. ಇಲ್ಲಿ ನೂರಾರು ವೆರೈಟಿ ಆಯುರ್ವೇದದ ಹರ್ಬ್ಸ್ಗಳು ಇವರ ಮನೆಯ ತೋಟದಲ್ಲೇ ಇದೆ. ಹಾಗಾಗಿ ಇದನ್ನು ಜನಗಳಿಗೆ ತಲುಪಿಸ್ಬೇಕು, ಇದು ನಿಮಗೆ ಗೊತ್ತಾಗಬೇಕು ಅಂತ ವಿಡಿಯೋ ಮಾಡಿದ್ದೀವಿ. ಈಗ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಾವು. ನೀವು ಇನ್ನೂ ಪೇಸ್ಟನ್ನೇ ಬಳಸ್ತೀರಾ ಅಥವಾ ಈ ಥರದ ಪೌಡರ್ಗಳು ನೀವು ನಮ್ಮ ಹತ್ರನೇ ತಗೊಳ್ಳಿ ಅಂತಲೂ ನಾವು ಹೇಳೋದಿಲ್ಲ ಜನಗಳಿಗೆ. ನಾನು ಹೇಳೋದು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ. ಈಗ ನಾನು ಮನೆ ವಿಚಾರಕ್ಕೆ ಬಂದರೆ ನಾನು ಯಾವ ಪೇಸ್ಟ್ಗಳನ್ನು ಯೂಸ್ ಮಾಡೋದಿಲ್ಲ, ಆದರೆ ಹಿಂದೆ ಯೂಸ್ ಮಾಡಿದ್ದೆ. ನಾವು ಮಾಡಿದಾಗ ನಮ್ಮ ತಪ್ಪುಗಳು ಏನಾಯಿತು, ನಾವು ಎಷ್ಟು ಹಲ್ಲು ಕಳ್ಕೊಂಡ್ವಿ ಅನ್ನೋ ನಮಗೆ ಗೊತ್ತು. ಆದರೆ ಈಗ ಈ ವಿಚಾರಕ್ಕೆ ಬಂದಾಗ ನನಗೆ ಇದು ಮಾತ್ರ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತ ಅನ್ನಿಸ್ತು. ಮತ್ತು ಈ ಪೌಡ್ರು ಕೂಡ ಬಾಯಿಗೆ ಹಾಕ್ಕೊಂಡಾಗ ಹುಳಿ ಇರ್ಬೋದು, ಉಪ್ಪಿರ್ಬೋದು, ಅವೆಲ್ಲವೂ ಕೂಡ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಕರ್ಪೂರದ ಪರಿಮಳ ಕೂಡ ಇರುತ್ತೆ ಅದರಲ್ಲಿ. ಪಚ್ಚ ಕರ್ಪೂರ ಇದೆ, ಸ್ಫಟಿಕ ಕೂಡ ಇದೆ. ಓಕೆ, ಸ್ಫಟಿಕ ಆಕ್ಚುಲಿ ನನ್ನ ಹಲ್ಲನ್ನ ಶುಚಿಗೊಳಿಸುತ್ತೆ. ಸೊ ನ್ಯಾಚುರಲ್ ವೈಟ್ ತರ ಕಾಣುತ್ತೆ ಸ್ಫಟಿಕ ಹಲ್ಲಿನ ಏನು ಬಣ್ಣವನ್ನ ಉಳಿಸುತ್ತೆ. ಸೊ ಕಲೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ತುಂಬಾ ಒಳ್ಳೇದು ಸ್ಫಟಿಕ. ನಾನು ಇಲ್ಲಿ ಏಜ್ ಆದವ್ರಿಗಿಂತ ತಂದೆ ತಾಯಿಯಂದಿರಿಗೆ ನಿಮ್ಮ ಮಕ್ಕಳಿಗಾದರೂ ಇದನ್ನು ಬಳಸೋದಕ್ಕೆ ಇವತ್ತಿಂದ ಟ್ರೈ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಎಚ್ಚೆತ್ತುಕೊಂಡ್ರೆ ಡಾಕ್ಟ್ರೇ ಹೇಳ್ದಂಗೆ ನಾವು ಹಲ್ಲಿಗೋಸ್ಕರ ಹಾಕುವಂತಹ ದುಡ್ಡನ್ನು ನಾವು ಆರೋಗ್ಯಯುತವಾಗಿ ಸಂರಕ್ಷಿಸ್ಕೋಬಹುದು. ಮತ್ತೆ ಅಲ್ಲಿ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅವರೇನೋ ಕೇಳ್ತಾರೆ, ತೆಗಿತಾರೆ, ನೋವಾಗುತ್ತೆ, ಈ ಥರದ್ದೆಲ್ಲದರಿಂದ ನಾವು ಹೊರಗೆ ಬರೋದಕ್ಕೆ ಚಾನ್ಸಸ್ ಇದೆ ಅಲ್ವಾ ಸರ್? ಖಂಡಿತ ಹೆಲ್ಪ್. ಎಸ್ ಇದನ್ನು ಬಳಸ್ಕೊಳ್ಳಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಇದೇ ರೀತಿಯ ಅನೇಕ ಹೆಲ್ತ್ ಟಿಪ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.